गुरुपादुका सेव्य सुख जीवना, गुरुपादुका सेव्य सुख जीवना, गुरुनाम स्मरण आनंद आनंद घन, गुरुनाम स्मरण आनंद आनंद घन, गुरुपादुका सेव्य सुख जीवना, गुरुपादुका सेव्य सुख जीवना, गुरुचरित्राई जगवू पवित्र, गुरुदर्शनात् सर्वयोग सत्पात्र, गुरुदर्शनात् सर्वयोग सत्पात्र, गुरुनाम स्मरण आनंद आनंद घन, गुरुनाम स्मरण आनंद आनंद घन, गुरुपादुका सेव्य सुख जीवना, गुरुपादुका सेव्य सुख जीवನ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಸನ್ಯಾಸವಾದ ಮೇಲೆ ಕೆಲವು ತಿಂಗಳು ಹೊನ್ನಾವರ ಕುಮಟಾ ಭಾಗದಲ್ಲಿ ಶ್ರೀಧರ ಸ್ವಾಮಿಗಳು ಸಂಚರಿಸ್ತಿದ್ರು ಅಂತ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಅಲ್ವಾ. ಈ ರೀತಿ ಅವರ ಬಿಡುವಿಲ್ಲದ ಸಂಚಾರ, ಅವಿರತ ಪ್ರವಚನ, ನಿರಂತರ ಆರ್ತರ ದುಃಖ, ಸಂಕಟ ಮತ್ತು ಸಮಸ್ಯೆಗಳ ನಿವಾರಣೆ ಇವೆಲ್ಲವೂ ಕೂಡ ಶ್ರೀಧರ ಸ್ವಾಮಿಗಳ ವಿಶ್ರಾಂತಿಯನ್ನು ಹರಣ ಮಾಡಿಬಿಟ್ಟಿತ್ತು. ಇದರ ಪರಿಣಾಮ ಮತ್ತೆ ಈ ಗುರುಗಳ ದೇಹಾರೋಗ್ಯ ಸ್ವಲ್ಪ ಕ್ಷೀಣ ಆಗ್ತಾ ಬಂತು. ಗುರುಗಳು ಶೀಗೆಹಳ್ಳಿ ಮಠಕ್ಕೆ ಮರಳಿದ್ರು. ಸನ್ಯಾಸದ ನಂತರ ಮೊದಲ ಚಾತುರ್ಮಾಸ ಸಮೀಪಿಸ್ತಿತ್ತು. ಗುರುಗಳ ಆರೋಗ್ಯ ವ್ಯತ್ಯಾಸವಾಯಿತು ಅಂತ ಗೊತ್ತಾಗಿ ಚಿಕ್ಕಮಗಳೂರಿನ ಭಕ್ತರಾದ ಅಯ್ಯರವರು ಶೀಗೆಹಳ್ಳಿಗೆ ಬಂದಿದ್ದರು. ಈ ಚಾತುರ್ಮಾಸಾವಧಿಯನ್ನು ತಮ್ಮ ಚಿಕ್ಕಮಗಳೂರಿನ ಬಂಗ್ಲೆಯಲ್ಲೇ ಮಾಡಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಾನು ಮಾಡ್ತೇನೆ ಅಂತ ಅಯ್ಯರವರು ಶ್ರೀಧರ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ತನ್ನ ಏಕಾಂತಕ್ಕೆ ಈ ಜಾಗ ಒಳ್ಳೆಯದು ಅಂತ ಶ್ರೀಧರ ಗುರುಗಳು ಇದಕ್ಕೆ ಒಪ್ಪಿ ಅವರ ಜೊತೆ ಚಿಕ್ಕಮಗಳೂರಿಗೆ ಬರ್ತಾರೆ. ಮಂಜುನಾಥ ಅಯ್ಯರವರು ಸ್ವಾಮಿಗಳ ಏಕಾಂತಕ್ಕಾಗಿ ತಮ್ಮ ಮನೆಯಲ್ಲೇ ಒಂದು ಗುಹೆಯನ್ನು ನಿರ್ಮಿಸಿ ಅವರ ಏಕಾಂತಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಅಯ್ಯರವರ ಈ ಏಳ್ನೀರು ಕಾನಿನ ಬಂಗ್ಲೆ ಚಿಕ್ಕಮಗಳೂರಿನ ಎತ್ತರದ ಗಿರಿಶಿಖರ ಬಾಬಾ ಬುಡನ್ಗಿರಿಯ ಒಂದು ಪಾರ್ಶ್ವದಲ್ಲಿರುತ್ತೆ. ಇದು ಆ ಭಾಗದಲ್ಲೇ ಬಹಳ ಎತ್ತರವಾದ ಪ್ರದೇಶವಾದ್ದರಿಂದ ಸುತ್ತಮುತ್ತ ಕಣ್ಣಳತೆಯಷ್ಟು ದೂರಕ್ಕೆ ಎಲ್ಲೆಲ್ಲೂ ಹಸಿರು ಕಾನನದ ದೃಶ್ಯವೇ ಕಂಡು ಮನಸ್ಸು ಮುಗ್ಧವಾಗುವಂತಹ ಅತೀ ರಮಣೀಯ ಪ್ರದೇಶ ಇದು. ಮಳೆಗಾಲದ ಸಮಯದಲ್ಲಂತೂ ಕಣ್ಣು ಹಾಯಿಸಿದಲ್ಲೆಲ್ಲ ಹಸಿರೇ ಹಸಿರು. ಆ ಪ್ರದೇಶದ ಪರ್ವತ ಶ್ರೇಣಿಗಳ ತಪ್ಪಲಲ್ಲಿ ಹಲವಾರು ಕಾಫಿ ಎಸ್ಟೇಟ್ಗಳಿದ್ದು ಆ ಎಸ್ಟೇಟ್ ಮಾಲೀಕರ ಭವ್ಯ ಬಂಗಲೆಗಳಲ್ಲಿದ್ದವು. ಅತಿ ಎತ್ತರದ ಸ್ಥಳದಲ್ಲಿ ಈ ಅಯ್ಯರ್ ಮನೆ ಇದ್ದುದರಿಂದ ಇಲ್ಲಿಂದ ಆ ದೃಶ್ಯವೆಲ್ಲ ನಯನ ಮನೋಹರವಾಗಿ ಕಾಣುತ್ತಿತ್ತು. ಇಂಥ ನಿಸರ್ಗ ಸೌಂದರ್ಯದ ಬೀಡಾದ ಈ ಸ್ಥಳದಲ್ಲಿ ಇದೇ ಕಾರಣಕ್ಕಾಗಿಯೇ ಶ್ರೀಧರ ಸ್ವಾಮಿಗಳು ಚಾತುರ್ಮಾಸಕ್ಕಾಗಿ ಒಪ್ಪಿಗೆ ಕೊಟ್ಟಿದ್ದು. ಹಾಗಾಗಿಯೇ ಈ ಅಯ್ಯರ್ ಮನೆಯಲ್ಲಿರುವಾಗಲೇ ಶ್ರೀಧರ ಸ್ವಾಮಿಗಳು ಅತ್ಯಂತ ಹೆಚ್ಚಿನ ಲೇಖನಗಳನ್ನು, ಗ್ರಂಥಗಳನ್ನು ಬರೆದದ್ದು ಅಂತ ತಿಳಿದು ಬರುತ್ತೆ. ವ್ಯಾಸ ಪೂರ್ಣಿಮೆಯ ದಿನ ಈ ಅಯ್ಯರ್ ಬಂಗ್ಲೆಗೆ ಚಿಕ್ಕಮಗಳೂರಿನಿಂದ ಶ್ರೀಧರ ಸ್ವಾಮಿಗಳಲ್ಲಿ ಅತ್ಯಂತ ಶ್ರದ್ಧೆ ಇರುವ ವೈದಿಕರು ಬಂದಿರ್ತಾರೆ. ವ್ಯಾಸ ಪೂಜೆ ನಡೆಯುತ್ತೆ. ಗುರುಪೂರ್ಣಿಮೆಯ ಆಚರಣೆಯೆಲ್ಲ ಸಾಂಗವಾಗಿ ನಡೆಯಿತು. ಊಟ, ವಿಶ್ರಾಂತಿ ಎಲ್ಲ ಮುಗಿದು ಬಂದ ವೈದಿಕರು ಹೊರಡ್ತಾರೆ. ಚಿಕ್ಕಮಗಳೂರಿಂದ ಬಂದಂಥ ಈ ವೈದಿಕರ ಕಾರನ್ನು ಒಬ್ಬ ಮುಸ್ಲಿಂ ಹುಡುಗ ಡ್ರೈವ್ ಮಾಡಿಕೊಂಡು ಬಂದಿರ್ತಾನೆ. ಇವನೂ ಕೂಡ ಶ್ರೀಧರ ಗುರುಗಳಲ್ಲಿ ಭಕ್ತಿ ಉಳ್ಳವನೇ, ಆದರೆ ಅವರ ಸಂಸ್ಕಾರ ಬೇರೆಯೇ ರೀತಿ ಅಲ್ವಾ. ಆ ವೈದಿಕರನ್ನ ಅಲ್ಲಿ ಬಿಟ್ಟು ಆ ಡ್ರೈವರು ಅಯ್ಯರವರ ಕಾಫಿ ತೋಟಕ್ಕೆ ಹೋಗಿ ಬಹಳಷ್ಟು ಮದ್ಯ ಸೇವನೆ ಮಾಡಿ ಮಲಗಿಬಿಟ್ಟಿದ್ದ. ಈ ವೈದಿಕರು ಮಧ್ಯಾಹ್ನದ ಮೇಲೆ ಅಲ್ಲಿಂದ ಹೊರಟಾಗಲೇ ಅವನಿಗೆ ಎಚ್ಚರವಾದದ್ದು. ಈ ಪರಿಸ್ಥಿತಿಯಲ್ಲಿ
ಗುರುಗಳ ದರ್ಶನ ಮಾಡೋದು ಹೇಗೆ ಅಂತ ಆ ಹುಡುಗ ಗುರುಭಕ್ತನಾದರೂ ಕೂಡ ಅವನು ಗುರುಗಳ ದರ್ಶನಕ್ಕೆ ಬರಲಿಲ್ಲ. ಸೀದಾ ವಾಪಸ್ ಹೊರಟುಬಿಟ್ಟ. ಇದನ್ನೆಲ್ಲ ಆ ಅಯ್ಯರವರ ಗುಮಾಸ್ತ ಮಂದಣ್ಣ ಅನ್ನುವ ಗಮನಿಸ್ತಾ ಇದ್ದ. ಅವನಿಗೂ ಶ್ರೀಧರ ಗುರುಗಳಲ್ಲಿ ತುಂಬ ಭಕ್ತಿ ಇತ್ತು. ಈ ಡ್ರೈವರ್ ಹುಡುಗ ಇಂಥ ಪಾನಮತ್ತ ಸ್ಥಿತಿಯಲ್ಲಿ ನಿಯಂತ್ರಣ ತಪ್ಪಿ ಈ ಗುಡ್ಡದಿಂದ ಕಾರನ್ನು ಸೀದಾ ಕೆಳಗೆ ಹಾಕದಿದ್ರೆ ಸಾಕು ಅಂತ ಆ ಮಂದಣ್ಣನಿಗೆ ಅನಿಸಿ ಅವನು ಶ್ರೀಧರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನು ಆ ಡ್ರೈವರ್ನ ಜೇಬಿಗೆ ಹಾಕಿಬಿಡ್ತಾನೆ. ಸರಿ, ಕಾರು ಹೊರಡ್ತು. ಎತ್ತರದ ಗುಡ್ಡದ ಶಿಖರದಿಂದ ಕೆಳಗಿಳಿಯುವಂಥ ಇಕ್ಕಟ್ಟಿನ ಹಾದಿ. ಬೆಟ್ಟ ಸುತ್ತಿ 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 ಕೆಳಗಿಳಿದು ಬರಬೇಕು. ಘಟ್ಟ ಪ್ರದೇಶದಲ್ಲಿ ಇಂಥ ತಿರುವುಗಳು ಸಾಮಾನ್ಯ ಅಲ್ವಾ? ಹಾಗೆ ಇಳಿದು ಬರ್ತಾ ಇರುವಾಗ ಏನಾಯ್ತೋ ಏನೋ, ಒಮ್ಮೆಲೆ ಆ ಡ್ರೈವರ್ನ ನಿಯಂತ್ರಣ ತಪ್ಪಿ ಕಾರು ಮೇಲಿನ ಅಂತಸ್ತಿನ ರಸ್ತೆಯಿಂದ 2-3 ಅಂತಸ್ತು ಕೆಳಗಿನ ರಸ್ತೆಗೆ ಹಾರಿ ಬಿದ್ದು ನಿಂತು ಬಿಡ್ತು. ಹೀಗಿದ್ರೂ ಶ್ರೀಧರ ಗುರುಗಳ ಕೃಪೆಯಿಂದ ಯಾರಿಗೂ ಏನೂ ಪೆಟ್ಟಾಗಲಿಲ್ಲ. ಕಾರಿನಲ್ಲಿದ್ದ ಎಲ್ಲರೂ ಕೂಡ ಬಹಳ ಹೆದರಿಬಿಟ್ಟಿದ್ರು. ಆದರೆ ಆ ಗುರುವಿನ ಭಕ್ತ ವಾತ್ಸಲ್ಯ, ಆ ಮಂತ್ರಾಕ್ಷತೆಯ ಶಕ್ತಿ ಸಾಮರ್ಥ್ಯ ಈ ಕಾರಿನಲ್ಲಿದ್ದವರನ್ನೆಲ್ಲ ಕಾಪಾಡ್ತು. ಆಮೇಲೆ ಆ ಡ್ರೈವರ್ನಿಗೆ ತನ್ನ ಈ ತಪ್ಪಿನ ಬಗ್ಗೆ ಬಹಳ ಪಶ್ಚಾತ್ತಾಪವಾಯಿತು. ಈ ಗುರುಮಂತ್ರಾಕ್ಷತೆಯ ಮಹಿಮೆ ಬಹಳ ದೊಡ್ಡದು. ಈ ಮಂತ್ರಾಕ್ಷತೆ ಯಾವ್ಯಾವ ರೀತಿಯ ಪವಾಡಗಳಿಂದ ತನ್ನ ಭಕ್ತರನ್ನು ರಕ್ಷಣೆ ಮಾಡಿ ಕಾಪಾಡಿದೆ ಅನ್ನೋದು ಅದು ಈ ಶ್ರೀಧರ ಸ್ವಾಮಿಗಳ ಮಹಿಮಾತಿಶಯವನ್ನು ಎತ್ತಿ ತೋರಿಸುವಂಥದ್ದು. ತೀರ್ಥ ಮಂತ್ರಾಕ್ಷತೆಗಳಲ್ಲಿ ಶ್ರೀಧರ ಗುರುಗಳು ತನ್ನ ಅಪಾರ ತಪಶಕ್ತಿಯ ಅನುಗ್ರಹವನ್ನು ತುಂಬಿಟ್ಟು ಅದರ ಮೂಲಕ ತನ್ನ ಭಕ್ತರನ್ನು ಉದ್ಧರಿಸುತ್ತಿದ್ದ ಮಹಾಪುರುಷರು. ಈ ಸಂದರ್ಭದಲ್ಲಿ ಪರಿವ್ರಾಡ್ ಹೃದಯಂ ಅನ್ನುವಂತಹ ಒಂದು ಅಪೂರ್ವ ಗ್ರಂಥವನ್ನು ಶ್ರೀಧರ ಸ್ವಾಮಿಗಳು ಬರೀತಾರೆ. ಒಬ್ಬ ಪರಿವ್ರಾಜಕ ಸನ್ಯಾಸಿಯ ಅಂತರಂಗವನ್ನು ಈ ಗ್ರಂಥದಲ್ಲಿ ಉಪನಿಷತ್ತಿನ ಆಧಾರದ ಮೇಲೆ ಹೃದಯಂಗಮವಾಗಿ ಚಿತ್ರಿಸಿದ್ದಾರೆ. ಈ ಚಾತುರ್ಮಾಸದಲ್ಲಿ ಅಯ್ಯರ್ ಮನೆಯವರನ್ನು ಬಿಟ್ಟು ಹೊರಗಿನ ಯಾರಿಗೂ ಗುರುಗಳ ಭೇಟಿಗೆ ಅವಕಾಶವಿರಲಿಲ್ಲ. ಅನೇಕ ಸಾಧಕರು ಶೀಗೇಹಳ್ಳಿಯಿಂದ ಸ್ವಾಮಿಗಳಿಗೆ ತಮ್ಮ ಸಂಶಯ ಪರಿಹಾರಕ್ಕಾಗಿ ಮತ್ತು ಜಿಜ್ಞಾಸೆಗಾಗಿ ಪತ್ರ ಬರೀತಿದ್ರು. ಅಂಥವರಿಗೆ ಸ್ವಾಮಿಗಳು ಮಾರ್ಗದರ್ಶನ ಮಾಡಿ ಉತ್ತರವನ್ನೂ ಬರೆದು ಕಳಿಸ್ತಿದ್ರು. ಇದೇ ಸಂದರ್ಭದಲ್ಲೇ ಶೀಗೇಹಳ್ಳಿಯಿಂದ ತಾನು ಬೇರೆಲ್ಲಾದರೂ ಹೋಗಿ ಅನುಷ್ಠಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಸಾವಿತ್ರಕ್ಕ ಪತ್ರ ಬರೆದಿದ್ದು. ಆಗ ಸ್ವಾಮಿಗಳು ಅವರಿಗೆ ಮೊದಲು ನೀನು 1,00,000 ಪಂಚಾಕ್ಷರಿ ಮಂತ್ರ ಜಪ ಮಾಡುವಂತೆ ನಿರ್ದೇಶನ ಮಾಡಿರ್ತಾರೆ. ಇನ್ನು ಅಯ್ಯರ್ ಅವರ ಕಾಫಿ ತೋಟದಲ್ಲಿ 100 ಜನ ಆಳುಗಳಿರ್ತಾರೆ. ಅವರೆಲ್ಲ ಹರಿಜನರು. ಅವರೆಲ್ಲ ಅಲ್ಲೇ ಆಸ್ಪಾಸಿನಲ್ಲಿ ಸಣ್ಣ ಸಣ್ಣ ಗುಡಿಸಲಿನಲ್ಲಿ ವಾಸವಿರ್ತಾರೆ. ರಾತ್ರಿ ಎಲ್ಲ ಅವರಿಗೆ ಯಾರೋ ಮತ್ತೆ ಮತ್ತೆ ಬಂದು ಅವರ ಗುಡಿಸಲಿನ ಬಾಗಿಲು ತಟ್ಟದಂಗೆ ಅನಿಸಿ ತುಂಬ ಭಯ ಪಡ್ತಿರ್ತಾರೆ. ಶ್ರೀಧರ ಗುರುಗಳು ಈ ಬಂಗ್ಲೆಗೆ ಬಂದಂದಿನಿಂದ ಅವರಿಗೆ ಯಾವ ಹೆದರಿಕೆಯೂ ಆಗಲ್ಲ. ಜೊತೆಗೆ ಆ ಬಾಗಿಲು ತಟ್ಟೋ ಶಬ್ದ ಕೂಡ ನಿಂತು ಹೋಗಿರುತ್ತೆ. ಹಾಗಾಗಿ ಇವರು ದೊಡ್ಡ ಮಹಾತ್ಮರು ಅಂತ ಅವರಿಗೆಲ್ಲ ಅನಿಸಿ ನಿತ್ಯ ತಮ್ಮ ಕೆಲಸಕ್ಕೆ ಹೋಗುವಾಗ ಗುರುಗಳಿಗೆ ನಮಸ್ಕಾರ ಮಾಡಿಯೇ ಹೋಗ್ತಿದ್ರು. ಈ ಸಂದರ್ಭದಲ್ಲಿ ಅವರೆಲ್ಲರ ಕೊರಳಲ್ಲಿ ಕ್ರಾಸ್ ಚಿಹ್ನೆ, ಅಂದರೆ ಕ್ರಿಶ್ಚಿಯನ್ರು ಸಣ್ಣ ಶಿಲುಬೆ ಪದಕವನ್ನು ಕುತ್ತಿಗೆಯಲ್ಲಿ ಧರಿಸ್ತಾರಲ್ಲ, ಆ ರೀತಿಯ ಕ್ರಿಸ್ತನ ಪದಕಗಳನ್ನು ಕಂಡು ಗುರುಗಳು ನೀವೆಲ್ಲ ಕ್ರಿಶ್ಚಿಯನ್ರ ಅಂತ ವಿಚಾರಿಸ್ತಾರೆ. ಇಲ್ಲ, ನಮಗೆ ಆ ಕ್ರಿಶ್ಚಿಯನ್ರು ಬಂದು ನೀವು ಇದನ್ನ ಕೊರಳಿಗೆ ಹಾಕ್ಕೊಂಡ್ರೆ ತಲಾ 5 ರೂಪಾಯಿ ಕೊಡ್ತೀವಿ ಅಂತಂದರು. ಹಾಗಾಗಿ 5 ರೂಪಾಯಿ ಸಿಗುತ್ತಲ್ಲ ಅಂತ ಹಾಕ್ಕೊಂಡ್ವಿ ಅಂತಂದರು. ಆಮೇಲೆ ವರ್ಷಕ್ಕೊಂದ್ಸಲ ಅವರಿರುವಲ್ಲಿಗೆ ಬರಲಿಕ್ಕೆ ಹೇಳಿದ್ದಾರೆ. ನಾವು ದೇವಸ್ಥಾನ ಮತ್ತು ಸಂತರ ದರ್ಶನಕ್ಕೆ ಹೋದಂತೆ ವರ್ಷಕ್ಕೊಮ್ಮೆ ಹೋದ್ರಾಯ್ತಲ್ಲ ಅಂತ ಅಂದ್ಕೊಂಡ್ವಿ ಅಷ್ಟೇ ಅಂತ ಗುರುಗಳಿಗೆ ಹೇಳ್ತಾರೆ. ಆಗ ಗುರುಗಳು ಮುಗ್ಧರಾದಂಥ ಅವರಿಗೆ ಈ ಮತಾಂತರದ ವಿಷಯವನ್ನು ತಿಳಿಸಿ ಹೇಳಿ ಅವರಿಗೆಲ್ಲ ರಾಮನಾಮದ ಉಪದೇಶವನ್ನು ಕೊಟ್ಟು ನಿತ್ಯ ನೀವು ಕೆಲಸಕ್ಕೆ ಹೋಗೋ ಮೊದಲು ಇದನ್ನು 108 ಸಾರಿ ಹೇಳಿ ಆಮೇಲೆ ನಮಸ್ಕಾರ ಮಾಡ್ತಾ ಬನ್ನಿ ಅಂತ ಹೇಳ್ತಾರೆ. ಅವರು ಮುಂದೆ ಪ್ರತಿನಿತ್ಯ ಸ್ವಾಮಿಗಳ ಈ ಮಾತನ್ನು ಪರಿಪಾಲಿಸ್ತಾ ಬಂದರು. ಮತ್ತು ಅವರಿಗೆಂದು ಯಾವ ಭಯವೂ ಕಾಡಲಿಲ್ಲ. ಈ ರೀತಿ ದೀನರನ್ನು ಮುಗ್ಧರನ್ನು ಮೇಲೆತ್ತಿ ಉದ್ಧರಿಸಿದಂಥವರು ಈ ಶ್ರೀಧರ ಸ್ವಾಮಿಗಳು. ಆಮೇಲೆ
ಚಾತುರ್ಮಾಸದ ಮುಕ್ತಾಯಕ್ಕೆ ಶ್ರೀ ಗುರುದರ್ಶನ ಮಾಡೋದಕ್ಕೆ ಅಂತ ಶೀಗೆಹಳ್ಳಿಯಿಂದ ಮತ್ತು ಸಜ್ಜನಗಡದಿಂದ ಎಲ್ಲ ಅನೇಕ ಜನ ಅಯ್ಯರವರ ಮನೆಗೆ ಬಂದಿರ್ತಾರೆ. ಚಾತುರ್ಮಾಸದ ಮಂಗಲದ ದಿನ ಅಲ್ಲಿ ಸೇರಿದ್ದ ಭಕ್ತರಿಗೆಲ್ಲ ದರ್ಶನವನ್ನಿತ್ತು, ತೀರ್ಥ ಮಂತ್ರಾಕ್ಷತೆಗಳನ್ನಿತ್ತು ಆಶೀರ್ವದಿಸ್ತಾರೆ. ಗುರುಗಳ ಅಮೃತವಾಣಿಗಾಗಿ ಕಾದಿರುವಂಥ ಆ ಭಕ್ತವೃಂದಕ್ಕೆ ಗುರುಗಳು ಈ ರೀತಿ ಪ್ರವಚನಾಮೃತವನ್ನು ನೀಡ್ತಾರೆ. ಈ ಮನುಷ್ಯ ಪ್ರಾಣಿಯ ಉದ್ದೇಶ ಅನಂತ ಸುಖವನ್ನು ಪ್ರಾಪ್ತ ಮಾಡಿಕೊಳ್ಳುವಂಥದ್ದು. ಅದಕ್ಕಾಗಿಯೇ ಅವನ ಎಲ್ಲ ಪ್ರಯತ್ನಗಳೂ ಕೂಡ ನಡೆದಿರ್ತವೆ. ಆದರೆ ನಿಜವಾಗಿ ತನ್ನ ಜನ್ಮದ ಉದ್ದೇಶ ಏನು, ಈಗ ತನ್ನ ಗುರಿ ಏನು ಅನ್ನೋದನ್ನು ಸರಿಯಾಗಿ ಯೋಚಿಸಿ ಖಚಿತ ನಿರ್ಧಾರ ಮಾಡದ ಹೊರತು ಈ ಎಲ್ಲ ಪ್ರಯತ್ನಗಳು ನಿರಾಶೆ ಮತ್ತು ಅಶಾಂತಿಯೆಡೆಗೆ ಕೊಂಡು ಹೋಗುತ್ತೆ. ಮನುಷ್ಯನಿಗೆ ಇಂತಹ ದುರವಸ್ಥೆ ಬರಬಾರದು ಅಂತಂದರೆ ಶ್ರುತಿ ಮಾತೆ ಹೇಳಿದಂಥ 3 ಮಾರ್ಗಗಳ ಪೈಕಿ ಸುಲಭವಾದಂಥ ಭಕ್ತಿ ಮಾರ್ಗವನ್ನು ಆರಿಸಿಕೊಳ್ಬೇಕು. ಭಕ್ತಿ ಅಂತಂದರೆ ಪ್ರೇಮ. ಈ ಪ್ರೇಮ ನಮ್ಮ ಸಹಜ ಸ್ವಭಾವ. ನಮ್ಮ ತಾಯಿ, ತಂದೆ, ಒಡಹುಟ್ಟುಗಳನ್ನು ನಾವು ಪ್ರೀತಿಸಿದಂತೆ ನಮ್ಮ ಹೃದಯದೊಳಗಿದ್ದು ನಮ್ಮ ವ್ಯಕ್ತಿತ್ವಕ್ಕೆ ಕಾರಣನಾದ ಭಗವಂತನನ್ನು ಪ್ರೀತಿಸಬೇಕು. ಎಲ್ಲರಿಗಿಂತ ಸರ್ವಶ್ರೇಷ್ಠನಾದ ಆ ಪರಮಾತ್ಮನನ್ನು ಈ ರೀತಿ ಭಕ್ತಿಯಿಂದ ನಿತ್ಯವೂ ಆರಾಧನೆ ಮಾಡಿದಾಗ ಮಾತ್ರ ಮನುಷ್ಯ ಮನಃಶುದ್ಧಿಯಿಂದ ಶಾಂತಿಯನ್ನು, ಆನಂದವನ್ನು ಪಡೆಯಲು ಸಾಧ್ಯ ಅಂತ ಶಾಂತಿಯ ಮಾರ್ಗವನ್ನು ಗುರುಗಳು ಸರಳವಾಗಿ ಬೋಧಿಸ್ತಾರೆ. ಮುಂದೆ ಆ ವರ್ಷದ ದತ್ತ ಶ್ರೀಧರ ಜಯಂತಿ ಉತ್ಸವವೂ ಕೂಡ ಇದೇ ಚಿಕ್ಕಮಗಳೂರಿನ ಅಯ್ಯರ್ ಬಂಗ್ಲೆಯಲ್ಲೇ ನಡೆಯುತ್ತೆ. ಆ ಸಂದರ್ಭದಲ್ಲಿ ದತ್ತ ಪ್ರಾರ್ಥನಾ ಅನ್ನೋ ಅಷ್ಟಕವನ್ನು ಶ್ರೀಧರ ಗುರುಗಳು ರಚಿಸಿ ದತ್ತನಿಗರ್ಪಿಸ್ತಾರೆ. ಈ ರೀತಿ ಬಾಬಾ ಬುಡನ್ಗಿರಿಯ ಅಯ್ಯರ್ ಮನೆಯಲ್ಲಿ ದತ್ತ ಜಯಂತಿ ಉತ್ಸವದ ಮಂಗಲವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಈ ಗುರು ಮಹಿಮಾ ವಿಶೇಷದೊಡನೆ ನಾವು ಭೇಟಿಯಾಗೋಣ. ನಮಸ್ಕಾರ. ಲೋಕತ್ರಯದಿ ಸದ್ಗುರುವೇ ಪ್ರಧಾನ, ತಾಪಹರಣ ತ್ರೈಮೂರ್ತಿ ಸಮಾನ, ತಾಪಹರಣ ತ್ರೈಮೂರ್ತಿ ಸಮಾನ, ಗುರುನಾಮ ಸ್ಮರಣ ಆನಂದ ಆನಂದ ಘನ, ಗುರುಪಾದುಕಾ ಸೇವ್ಯ ಸುಖ ಜೀವನ, ಗುರುಪಾದುಕಾ ಸೇವ್ಯ ಸುಖ ಜೀವನ, ಗುರುಪಾದುಕಾ ಸೇವ್ಯ ಸುಖ ಜೀವನ.